ಅಪರೂಪಕ್ಕೊಂದ್ಸಲ ಕೆಲಸ ಮಾಡಿದ್ರೆ ಹೀಗೆ ಬೆವರು ಬರುತ್ತೆ. ಬೆವರು ಬಂದ್ರೆ ಒಳ್ಳೇದೇ, ದೇಹದಲ್ಲಿರೋ ಕೊಬ್ಬೆಲ್ಲ ಕರಗತ್ತೆ, ಅವಾಗ ಆರೋಗ್ಯವಾಗಿರ್ಬೋದು. ಹೌದಾ ಅಜ್ಜಿ? ಹಾಗಾದ್ರೆ ಎಲ್ಲಾರ ಕೊಬ್ಬು ಕರಗ್ಲಿ, ಎಲ್ಲಾರು ಚೆನ್ನಾಗಿ ಬೆವರ್ಲಿ. ಅಮ್ಮ, ಅತ್ತೆ ಚೆನ್ನಾಗಿ ಬೆವರ್ತಾ ಇದ್ದಾರೆ, ನೀನು ಬೆವರು. ನೀನು ಜಾಸ್ತಿ ಕೆಲಸ ಮಾಡು, ನಿಂದು ಕೊಬ್ಬು ಕರಗ್ಲಿ. ಆಯ್ತು, ಮಾಡ್ತೀನಿ, ನೀನು ಇವಾಗ ಹೋಗು. ಯಾಕೆ ಆ ಮಗು ಮೇಲೆ ಹಾಗೆ ರೇಗ್ತೀಯ? ನೀನು ಸರಿಯಾಗಿ ಕೆಲಸ ಮಾಡು. ಏನದ್ಕೆ ಇದು? ಈ ಮುದ್ಕಿ ಆ ಕಾವೇರಿಗೆ ಬುದ್ಧಿ ಕಲ್ಸಕ್ ಬಂದಿದೆ ಅಂತ ನಾವ್ ಅನ್ಕೊಂಡ್ರೆ ನಮ್ಗೆ ಪಾಠ ಕಲ್ಸೋ ಹಾಗಿದೆ. ಥೂ, ಏನ್ ಕರ್ಮನೋ ಏನೋ, ನನಗಂತೂ ಕಣ್ಣು ಉರಿತಾ ಇದೆ, ಕಣ್ಣು ಬಿಡೋದಕ್ಕೆ ಆಗ್ತಾ ಇಲ್ಲ. ಎಲ್ಲ ನಮ್ ಹಣೆ ಬರ. ಏನದು ಗುಸ್ಗುಸ ಪಿಸ್ಪಿಸ ಅಂತ ಹಾಗೆ ನಿಂತಿದ್ದೀರಾ? ಸರಿಯಾಗಿ ಕೆಲಸ ಮಾಡಿ. ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಪನಿಷ್ಮೆಂಟು. ಏನ್ ಗೊತ್ತಾ, ಮಾಡಿದ ಕೆಲ್ಸನೇ ಇನ್ನೊಂದ್ಸಲ ಮಾಡಿಸ್ತೀನಿ. ಮಾಡಿ ಬೇಗ ಬೇಗ. ಏ ತೇಜು, ಸರಿಯಾಗಿ ಮೂಲೆಗೂ ಕಸ ಗುಡ್ಸು. ಏ ಪ್ರಬಲ, ನೀನು ಸರಿಯಾಗಿ ನೋಡ್ಕೊಂಡು ಧೂಳೋಡಿ. ಆ ಕಡೆ ಯಾಕೆ ಹೋಗ್ತಾ ಇದೀಯಾ? ಇಲ್ಲಿ ಸರಿಯಾಗಿ ಆಗಿಲ್ಲ ನೋಡು, ಧೂಳೆಲ್ಲ ಹಾಗೆ ಇದೆ. ಲುಕ್ ಯಾಕೋ ಜಾಸ್ತಿ ಆಯಿತು. ಮೊದಲು ಇವಳು ಕಣ್ಗುಡ್ಡೆ ಕಿತ್ತಾಕ್ಬಿಡ್ಬೇಕು. ಅದೇ ಅವಳು ನೋಡ್ತಿದ್ದಾಳೆ ಅಂತ ಟೆನ್ಷನ್ ಆಗಬೇಡ. ಆಮೇಲೆ ನಿನ್ನ ಟೆನ್ಷನ್ನೇ ಅವಳು ಜಾಸ್ತಿ ಅನುಮಾನ ಪಡೋದಕ್ಕೆ ಕಾರಣ ಆಗತ್ತೆ. ಹುಷಾರಾಗಿರು. ಸರ್ಸು, ಪೂಜೆಗೆಲ್ಲ ರೆಡಿ ಆಯ್ತಾ? ಇನ್ನೊಂದು 2 ನಿಮಿಷ ಎಲ್ಲ ರೆಡಿ ಆಗ್ಬಿಡುತ್ತೆ. ಪೂರ್ಣಿ ಸಾಂಗ್ ಎಲ್ಲಿಂದ ಬರ್ತಿದೆ? ಪಕ್ಕದ ಮನೆಯವ್ರು ಹಾಕಿರ್ಬೇಕು. ಬ್ಯೂಟಿಫುಲ್ ಗುಬ್ಬಜ್ಜಿ, ಕಡಲೆ ಕಣ್ಣೊಡಿಯತ್ತೆ ವಾಕಿಂಗ್ ಫಿಶು ನಾನೇ ಜಿ. ಮೊನಿಕಾ ಬೆಲ್ಲುಜಿ, ಕಣ್ಣಲ್ಲೇ ಎನರ್ಜಿ, ಕಿಕ್ಕಿದ್ದೆ ಸಿಕ್ಕಾಪಟ್ಟೆ ಬೇಬಿ ಹಾಟು ಎಮೋಜಿ. ರಿಯಲಿ ಟಕ್ಕಂತ ಫ್ಲೈ ಆಯ್ತು ಬಾಡಿ, ಹಾಟು ಬಿಟ್ಟೆಲ್ಲ ರಿಚ್ ಆಗಿದೆ. ಸನ್ಸೆಟ್ ಕಲರಲ್ಲಿ ಜಿಲೇಬಿ ಲೇಡಿ, ಸಾಲ್ಟು ನನ್ನ ನೋಡಿ ಸ್ವೀಟ್ ಆಗಿದೆ. ಇಲ್ಲಿ ಬಂದಾಡೋ. ಸಾರಿ ಅತ್ತ, ಅದು ಸಾಂಗ್ ಟ್ರೆಂಡಿಂಗಲ್ಲಿದೆಯಲ್ಲ
ಅದಕ್ಕೆ ಹಾಗೆ ಒಂದೆರಡು ಸ್ಟೆಪ್ ಹಾಕ್ಬಿಟ್ಟೆ ಅಷ್ಟೇ. ಏನಮ್ಮ ಇದು, ನಿನ್ನ ಅಳಿಯ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಬಿಟ್ರು. ಇವ್ರು ಇಷ್ಟೊಂದು ಟ್ಯಾಲೆಂಟೆಡ್ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಇನ್ನೂ ಏನೇನು ಹಿಡನ್ ಟ್ಯಾಲೆಂಟ್ ಇಟ್ಟಿದಾರೋ ಏನೋ.